ಕಾಂಗ್ರೆಸ್ನಲ್ಲಿ ಶುರುವಾಗಿದೆಯಾ ಎಂಎಲ್ಸಿ ಹೈಕಮಾಂಡ್ ಫೈಟ್ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಕೊಟ್ಟ ಟಾಸ್ಕ್ ವಿರುದ್ಧವೇ ಪರಿಷತ್ ಸದಸ್ಯರು ಕಿಡಿಕಾರ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಒಪ್ಪಂದದ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಪಕ್ಷದ ನಿರ್ಧಾರದ ಪರವಾಗಿ ಪರಿಷತ್ ಒಳಗೆ ಫೈಟ್ ಮಾಡಲಾಗ್ತಾ ಇದೆ. ಬಿಜೆಪಿ ಆರೋಪ ಪ್ರಶ್ನೆಗಳಿಗೆ ಖಡಕ್ ಉತ್ತರವನ್ನ ನೀಡಿ ಅಂತ ಹೈಕಮಾಂಡ್ ಹೇಳಿದೆ. ಆದ್ರೆ ಸುರ್ಜೇವಾಲಾ ಸೂಚನೆ ಏರು ಧ್ವನಿಯಲ್ಲೇ ಎಂಎಲ್ಸಿಗಳು ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ. ಪರಿಷತ್ನಲ್ಲಿ ಒಳ ಒಪ್ಪಂದ ಆಗಿದೆ ಅಂತ ಪರಿಷತ್ ಸದಸ್ಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾಗೆ ಸಭೆಯಲ್ಲೇ ಸಾಲು ಸಾಲು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸದಸ್ಯರು. ಸುರ್ಜೇವಾಲಾಗೆ ಸಭೆಯಲ್ಲೇ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದಸ್ಯರು. ಕಾಂಗ್ರೆಸ್ನಲ್ಲಿ ಶುರುವಾಗಿದೆಯಾ ಎಂಎಲ್ಸಿ ಹೈಕಮಾಂಡ್ನ ಫೈಟ್ ಅನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ಕೊಟ್ಟಂತಹ ಟಾಸ್ಕ್ ವಿರುದ್ಧವೇ ಇದೀಗ ಪರಿಷತ್ ಸದಸ್ಯರು ಕಿಡಿಕಾರ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಕೊಟ್ಟಂತಹ ಟಾಸ್ಕ್ ಏನು, ಯಾವ ರೀತಿಯಾದಂತಹ ಒಪ್ಪಂದದ ಆರೋಪವನ್ನ ಮಾಡ್ತಾ ಇದ್ದಾರೆ. ಪಕ್ಷದ ನಿರ್ಧಾರದ ಪರವಾಗಿ ಪರಿಷತ್ ಒಳಗೆ ಫೈಟ್ ಮಾಡಿ ಬಿಜೆಪಿ ಆರೋಪ ಮತ್ತೆ ಪ್ರಶ್ನೆಗಳಿಗೆ ಖಡಕ್ ಉತ್ತರವನ್ನ ನೀಡಿ ಅಂತ ಹೇಳಿ ಹೈಕಮಾಂಡ್ ಹೇಳ್ತಾ ಇದೆ. ಬಟ್ ಆದ್ರೆ ಸದಸ್ಯರು ಇದೀಗ ಸಾಲು ಸಾಲು ಪ್ರಶ್ನೆಯನ್ನ ಸುರ್ಜೇವಾಲಾ ಅವರಿಗೆ ಮಾಡ್ತಾ ಇದ್ದಾರೆ. ನಾವು ಪಕ್ಷದ ಪರವಾಗಿ ಇದ್ದೇವೆ, ಪಕ್ಷದಿಂದ ಸದಸ್ಯರ ಆಯ್ಕೆಯನ್ನ ಮಾಡಿ ಅಂತ ಹೇಳಿ ಹೈಕಮಾಂಡ್ಗೆ ಹೇಳ್ತಾ ಇದ್ದಾರೆ ಸದಸ್ಯರು. ಪರಿಷತ್ ಒಳಗೆ ಎಲ್ಲರೂ ಸರ್ಕಾರ ಪಕ್ಷದ ಪರವಾಗಿಯೇ ಇದ್ದೇವೆ, ನಾವು ಖಾಲಿ ಇರುವಂತಹ 4 ಸ್ಥಾನಗಳ ಆಯ್ಕೆಯನ್ನ ತಡ ಯಾಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಖಾಲಿ ಇರುವಂತಹ ಸದಸ್ಯ ಸ್ಥಾನಕ್ಕೆ ಆಯ್ಕೆ ಮಾಡಿ, ಸದಸ್ಯ ಬಲವನ್ನ ನೀವು ಹೆಚ್ಚಿಗೆ ಮಾಡಿ, ಯಾಕೆ ಡಿಲೇ ಮಾಡ್ತಾ ಇದ್ದೀರಿ? ಪರಿಷತ್ನಲ್ಲಿ ಸದಸ್ಯ ಬಲ ಹೆಚ್ಚಿಸೋದಕ್ಕೆ ಅವಕಾಶ ಇದ್ರೂ ಕೂಡ ಯಾಕೆ ಒಪ್ಕೊಳ್ತಾ ಇಲ್ಲ? ನಿಮ್ಮ ಹತ್ರ ಆಪ್ಷನ್ಸ್ ಇದೆ, ಬಟ್ ಆದ್ರೂ ಕೂಡ ನೀವು ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ನಮ್ಮದೇ ಬಲ ಹೆಚ್ಚಳಕ್ಕೆ ಅವಕಾಶ ಇದ್ರೂ ಕೂಡ ಪರಿಷತ್ ಯಾಕೆ ವಶಪಡಿಸ್ಕೊಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸದಸ್ಯರು ಹೈಕಮಾಂಡ್ನ ನಾಯಕರನ್ನ. ನೂತನ ಸದಸ್ಯರ ಆಯ್ಕೆ ಮಾಡಿ ಪರಿಷತ್ ಸಭಾಪತಿ ಉಪಸಭಾಪತಿ ನಮ್ಮವರಾಗ್ಲಿ, 4 ಸದಸ್ಯರ ಆಯ್ಕೆ ಮಾಡಿ ವಿಧಾನ ಪರಿಷತ್ನಲ್ಲೂ ಕೂಡ ಅಧಿಕಾರವನ್ನ ಪಡೆಯೋದಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸದಸ್ಯರು. ಮತ್ತೆ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಇದೀಗ ಒತ್ತಡ ಹಾಕುವಂತಹ ಕೆಲಸಗಳನ್ನ ಕೂಡ ಸದಸ್ಯರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವೀರೇಶ್ ದಾನಿ, ಸ್ಪೆಷಲ್ ಕರೆಸ್ಪಾಂಡೆಂಟ್ ಫೋರೋ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ವೀರೇಶ್, ಇದೀಗ ಹೈಕಮಾಂಡ್ ನಾಯಕರು ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಪಕ್ಷದಲ್ಲಿ ಇರಬೇಕು. ಮತ್ತೆ ಸುರ್ಜೇವಾಲಾ ಅವರು ಕೂಡ ಭೇಟಿ ಕೊಟ್ಟಂತಹ ಸಭೆಯಲ್ಲಿ ಒಂದಷ್ಟು ಮಹತ್ವದ ಚರ್ಚೆಗಳು ಕೂಡ ಆಗಿದೆ. ಸೊ ಎಂಎಲ್ಸಿ ಹೈಕಮಾಂಡ್ ಫೈಟ್ ಕಾಂಗ್ರೆಸ್ನಲ್ಲಿ ಶುರುವಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಸುರ್ಜೇವಾಲಾಗೆ ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು ಸದಸ್ಯರು ಅಂತ ಹೇಳಿ. ರಮ್ಯಾ, ನಿನ್ನೆ ಅಷ್ಟೇ ಕಾಂಗ್ರೆಸ್ನ ಎಂಎಲ್ಸಿಗಳ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ವಿಧಾನ ಪರಿಷತ್ ಒಳಗೆ ಎಲ್ಲ ಕಾಂಗ್ರೆಸ್ ಸದಸ್ಯರುಗಳು ಸಹ ಪಕ್ಷದ ತೀರ್ಮಾನ ಮತ್ತು ಸರ್ಕಾರದ ನಿರ್ಧಾರವನ್ನ ನೀವೆಲ್ಲರೂ ಅದಕ್ಕೆ ಬದ್ಧವಾಗಿ ಮಾತನಾಡಬೇಕು ಮತ್ತು ಬಿಜೆಪಿ ಸದಸ್ಯರು ಎತ್ತುವಂತ ಪ್ರಶ್ನೆಗಳಿರ್ಬೋದು ಮತ್ತು ಆಕ್ಷೇಪಗಳಿಗೆ ನೀವು ಸರಿಯಾದಂತಹ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸುರ್ಜೇವಾಲಾ ಅವರು ಎಂಎಲ್ಸಿ ಸದಸ್ಯರುಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಸಹ ಹೈಕಮಾಂಡ್ ನಾಯಕರುಗಳಿಗೆ ಮರು ಪ್ರಶ್ನೆಯನ್ನ ಮಾಡಿರುವಂತದ್ದು. ನಾವೆಲ್ಲರೂ ಸಹ ಪಕ್ಷದ ಪರವಾಗಿ ಮತ್ತು ಸರ್ಕಾರದ ನಿರ್ಧಾರಗಳನ್ನೇ ನಾವು ವಾದವನ್ನ ಮಾಡ್ತೀವಿ, ಆದ್ರೆ ನೀವು ಮಾತ್ರ ಎಂಎಲ್ಸಿ ಸದಸ್ಯರುಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಯಾಕೆ ತಡವನ್ನ ಮಾಡ್ತಾ ಇದ್ದೀರಿ? 4 ಸದಸ್ಯರುಗಳು ಈಗಾಗ್ಲೇನೆ ಸ್ಥಾನಗಳು ಖಾಲಿ ಆದ್ರೂ ಸಹ ಅವುಗಳನ್ನ ಏಕೆ ಆಯ್ಕೆ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು. ಜೊತೆಗೇನೆ ಎಂಎಲ್ಸಿ ಅಂದ್ರೆ ವಿಧಾನ ಪರಿಷತ್ನಲ್ಲಿ ನಮಗೆ ಸದಸ್ಯತ್ವ ಬಲವನ್ನ ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಆದ್ರೂ ಸಹ ಹೈಕಮಾಂಡ್ ಮತ್ತು ಪಕ್ಷದ ನಾಯಕರುಗಳು ಸಹ ಯಾಕೆ ಪರಿಷತ್ ಒಳಗಡೆ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಳ ಮಾಡೋದ್ರ ಜೊತೆಗೆ ಇಡೀ ವಿಧಾನ ಪರಿಷತ್ತನ್ನು ವಶಪಡಿಸಿಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಸಹ ಕಾಂಗ್ರೆಸ್ ಸದಸ್ಯರು ಮಾಡೋದ್ರ ಜೊತೆಗೇನೆ ನಮ್ಮ ಬಲಾಬಲ ಇಲ್ದೇನೆ ನಾವು ಹೇಗೆ ವಿಧಾನ ಪರಿಷತ್ ಒಳಗಡೆ ನಮ್ಮ ವಾದವನ್ನ ಮನ್ನಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಆರೋಪವನ್ನು ಸಹ ಎಲ್ಲ ಸದಸ್ಯರುಗಳು ಮಾಡಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.